ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಭೀಮವಾಹಿನಿಯ ಮೂಲಕ ನಮಸ್ಕಾರಗಳನ್ನ ಹೇಳ್ತಾ, ಭೀಮವಾಹಿನಿಯ ಸಾಧನೆಯ ಹಾದಿಯಲ್ಲಿ ಈ ಶೀರ್ಷಿಕೆಗೆ ಇವತ್ತು ಬಂದಿರತಕ್ಕಂಥ ಅತಿಥಿಗಳನ್ನು ಪರಿಚಯ ಮಾಡಿಕೊಡೋದಕ್ಕೆ ಖುಷಿ ಪಡ್ತಾ, ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಮನುಷ್ಯ ಬದುಕೆ ಅಂಥದ್ದು. ಏರಿಳಿತಗಳ ಬದುಕು, ಕಷ್ಟ ಸುಖಗಳ ಬದುಕು, ಸಿಹಿ ಕಹಿಗಳ ಬದುಕು. ಸಿಹಿ ಬಂದಾಗ ಹಿಗ್ಗುವ, ಕಹಿ ಬಂದಾಗ ಕುಗ್ಗುವ ಮನುಷ್ಯನ ಸಹಜ ಗುಣ. ನೀನು ಎಷ್ಟು ವರ್ಷ ಬದುಕಿದ್ದೆ ಅನ್ನೋದಕ್ಕಿಂತ ಬದುಕಿದ್ದ ಅಷ್ಟು ವರ್ಷ ಹೇಗೆ ಬದುಕಿದ್ದೆ ಅನ್ನುವಂಥದ್ದೇ ಲೆಕ್ಕದಲ್ಲಿ ಉಳಿಯುವಂಥದ್ದು, ಶಾಶ್ವತ ಉಳಿಯುವಂಥದ್ದು. ಈ ಕಹಿ ಬಂದಾಗ, ಕಷ್ಟ ಬಂದಾಗ, ನೋವು ಬಂದಾಗ ಕುಗ್ಗದೆ ಹಿಗ್ಗಿ ಆ ಬದುಕನ್ನು ಆಸ್ವಾದಿಸುವ ಬಹಳಷ್ಟು ಜನ ನಮ್ಮ ಮಧ್ಯೆ ಇದ್ದಾರೆ. ಕಷ್ಟ ಬಂದಾಗ ಕುಗ್ಗುವುದು ಬೇಡ, ಅದನ್ನು ಸಮಚಿತ್ತ ಮನೋಭಾವದಿಂದ ತಗೊಂಡು ಬದುಕನ್ನು ಅನುಭವಿಸಿ ಅನ್ನುವಂಥ ಸಂದೇಶವನ್ನು ಕೊಡೋ ಮಂದಿ ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅದಕ್ಕೆ ಏನೋ ಬದುಕಿನಲ್ಲಿ ಎಲ್ಲವೂ ಕೂಡ ಕೈಕೊಟ್ಟಾಗ ಭರವಸೆ, ತಾಳ್ಮೆ ಇವು ಕೈ ಹಿಡಿತವೆ ಅಂತ ಹೇಳ್ತಾರೆ. ಇಂಥ ಗುಣಗಳನ್ನು ಮೈಗೂಡಿಸ್ಕೊಂಡು ತಮ್ಮ ನೋವುಗಳನ್ನು ಮರೆಯೋದಕ್ಕೆ, ಕಷ್ಟವನ್ನು ಮರೆಯೋದಕ್ಕೆ ಸಾಹಿತ್ಯದ ಮೊರೆ ಹೋಗಿ ಒಂದಷ್ಟು ಬೆರಗನ್ನು ಮೂಡಿಸ್ತಾ ಇರುವಂಥ ಕವಿಯತ್ರಿ, ಲೇಖಕಿ ನಾಗಲಕ್ಷ್ಮಿ ಕಡೂರವರು ಇವತ್ತಿನ ನಮ್ಮ ಸಂಚಿಕೆಯ ಅತಿಥಿ. ಬನ್ನಿ, ಅವ್ರನ್ನ ನಿಮ್ಮೆಲ್ಲರ ಪ್ರೀತಿಯ ಪರವಾಗಿ ನಾನು ಬರಮಾಡ್ಕೊಳ್ತೇನೆ. ನಮಸ್ಕಾರ ಅಮ್ಮ. ನಮಸ್ತೆ. ನೀವು ನಂಬಿರತಕ್ಕಂಥ ಸಾಹಿತ್ಯದ ಕೃಷಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು, ಹಾಗೆ ಮುಂದಿನ ನಿಮ್ಮ ಬರವಣಿಗೆಗೆ ಶ್ರೇಯಸ್ಸನ್ನು ಕೋರ್ತಾ, ಹೇಗೆ ತೀರಾ ತಡವಾಯಿತು ಒಂದ್ಸಲ ನಿಮ್ಮ ಬರವಣಿಗೆ ಶುರುವಾಗಿದ್ದು? ಬರವಣಿಗೆ ಶುರುವಾಗಿದ್ದೇನು ತಡ ಆಗಿಲ್ಲ, ಅದು ಫಸ್ಟಿಂದನೂ ಬರಿತಾನೆ ಇದ್ದೆ. ಯಾವ ವಯಸ್ಸಿಗೆ ಬರಿತಾ ಇದ್ರಿ? ಇದು ನಾನು ಸ್ವಂತವಾಗಿ ಬರೆಯೋಕ್ಕಿಂತ ನಮ್ಮ ತಂದೆ ಪತ್ರಿಕಾ ವರದಿಗಾರರಾಗಿದ್ರು. ಅವ್ರ ಅಕ್ಷರ ಅರ್ಥ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ನನ್ನ ಕೈಲೇ ಬರ್ಸೋರು. ಆವಾಗಿಂದನೂ ವರದಿ ಬರೆದು ಅಭ್ಯಾಸ ಆಗಿತ್ತು. ಕೊನೆಗೆ ನನ್ನ ತಮ್ಮನೂ ಪತ್ರಿಕಾ ವರದಿಗಾರ ಆದ, ಅವನು ನನ್ನ ಕೈಲೇ ಬರೆಸ್ತಾ ಇದ್ದ. ಬರೀ ಪತ್ರಿಕೆಗಷ್ಟೇ, ನ್ಯೂಸ್ ಅಂತ ಕಳಿಸೋಕ್ಕಷ್ಟೇ ಸೀಮಿತ ಆಗಿದ್ದು. ನಾನು ಮದುವೆ ಆಗಿ ಮೈಸೂರಿಗೆ ಹೋದ್ಮೇಲೆ ಮೈಸೂರು ಆಕಾಶವಾಣಿ ನನಗಿನ್ನೂ ಹೆಚ್ಚಿನ ಅವಕಾಶ ಕೊಡ್ತು. ಅಲ್ಲಿ ಪ್ರತಿ ವಾರ ಒಂದೊಂದು ಮಹಿಳಾ ರಂಗದಲ್ಲಿ ಒಂದೊಂದು ವಿಚಾರ ಕೊಡೋರು, ಅದಕ್ಕೆ ನಾವು ಪತ್ರ ಬರೆದು ಕಳಿಸ್ತಾ ಇದ್ವಿ. ಆಮೇಲೆ ಅಲ್ಲಿಂದ ನವಿಲ್ಗರಿ ಅಂತ ಒಂದು ಕಾರ್ಯಕ್ರಮ ಶುರುವಾಯಿತು. ಅದಕ್ಕೆ ನಾವು SMS ಕಳಿಸೋ ಕಾರ್ಯಕ್ರಮ ಆಯಿತು, ಮೊಬೈಲಲ್ಲಿ SMS. ಆ SMS ಅದು 4 ವರ್ಷ ಸತತವಾಗಿ ನಡೀತು. ದಿನ ಕಾಯ್ತಾ ಇರ್ತಿದ್ವಿ. ಭಾನುವಾರ ಒಂದಿನ ಬಿಟ್ಟರೆ ಮಿಕ್ಕಿದಷ್ಟು ದಿನ ನವಿಲ್ಗರಿ ಇರ್ತಿದೆ. 8-5 ಆಗ್ತಿದ್ದಂಗೆ ನಮಗೊಂಥರ ಹುರುಪು, ಹುಮ್ಮಸ್ಸು. ಹಾಗಾಗಿ ಅಲ್ಲಿ ಬರೀಲೇಬೇಕು ಅನ್ನೋದಿತ್ತು. ಅದು ಕೊನೆಗೆ ವಿಷಯ ಬರೆದು 4 ಲೈನ್ ಬರೀತಾ ಕೊನೆಗೆ ಕವನದ ರೂಪ ತಗೊಂತು ಅದೇನೆ. ಆಮೇಲೆ ಅಲ್ಲಿನೇ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕೊಡ್ತಾಯಿದ್ವಿ, ಮಹಿಳಾ ಸಂಘ, ಇದರಿಂದ ಎಲ್ಲ. ಅಲ್ಲಿಂದ ಅದು ಅಭ್ಯಾಸನೇ ಆಯಿತು. ಕೊನೆಗೆ ಅಲ್ಲಿಯವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಕೊನೆಗೆ ಬರೆಯೋಕ್ಕೆ ಶುರುವಾಯಿತು. ಈ ಮೂಲ ಬೀಜ ಬಿತ್ತಿದವರು ತಂದೆಯವರು, ಬರವಣಿಗೆಯ ಕಾಯಕಕ್ಕೆ ಹಚ್ಚಿದವರು. ಹೌದು, ಅಂದ್ರೆ ಅವರು ವರದಿನ ನಿಮ್ಮ ಮೂಲಕ ಕಳಿಸ್ತಾ ಇದ್ರು. ಹಾಗಾಗಿ ನನಗೆ ಕನ್ನಡ ಪದಗಳು ಪರಿಚಯ ಆಯ್ತು. ಅದು ಎಲ್ಲಿ ಯಾವ್ದನ್ನ ಉಪಯೋಗಿಸ್ಬೇಕು, ಇದನ್ನ ತಗೊಂಡ್ರೆ ಚೆನ್ನಾಗ್ ಅನ್ಸಲ್ಲ. ಮತ್ತೆ ಕೆಲವು ಆಡು ಮಾತಿನ ಪದಗಳು ನಾವು ಹೇಳಕ್ಕೂ ತಗೊಂಡೋದ್ವಿ ಅನ್ನಕ್ಕೂ ತೆಗೆದುಕೊಂಡು ಹೋದೆವು ಅನ್ನಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅದು ತಗೊಂಡೋದ್ವಿ ಅಂದ್ರೆ ಅದೇನೋ ಸೂಟ್ ಆಗಲ್ಲ, ಅಲ್ಲಿ ಅದು ಹೊಂದದೇ ಇಲ್ಲ. ಸಾಹಿತ್ಯದ ಭಾಷೆ ಇದು ಹೀಗ್ ಬರದ್ರೇನೆ ಚೆನ್ನ ಅನ್ನೋದು ಅಲ್ಲಿಂದ ಗೊತ್ತಾಯ್ತು ನನಗೆ ಸ್ಟಾರ್ಟಿಂಗು. ಮತ್ತೆ ನಾವೆಲ್ಲ ABCD ಕಲ್ತಿದ್ದು 5ನೇ ಕ್ಲಾಸಿಂದ. ನಮಗೆಲ್ಲ ಇಂಗ್ಲೀಷ್ ಪರಿಚಯನೇ ಇರಲಿಲ್ಲ. ಸೊ ಕನ್ನಡನೇ ನಮಗೆ ಒಂಥರ ಚೆನ್ನಾಗಿ ಬೇರ್ ಬಿಟ್ಕೊಂಡ್ಬಿಡ್ತು ಒಂದ್ಸಲ. ಹಾಗಾಗಿ ಕನ್ನಡನೇ ಇದಾಯಿತು. ನೋಡಿ, ತಂದೆಯವರು ಹಾಕಿದ ಅಕ್ಷರದ ಬೀಜ, ಸಾಹಿತ್ಯದ ಬೀಜ ಇವತ್ತು 3 ಪುಸ್ತಕಗಳ ಮುಂದೆ 4ನೇ ಪುಸ್ತಕ ರೆಡಿ ಆಗ್ತಾ ಇದೆ. ಹೌದು, ತಾವೊಬ್ಬರು ಕನ್ನಡದ ಮಹಿಳಾ ಲೇಖಕಿಯರ ಸಾಲಿನಲ್ಲಿ ಗುರುತಿಸಿಕೊಳ್ಳಬಹುದಾದಂಥ ಕವಿಯತ್ರಿಯಾಗಿ, ಲೇಖಕಿಯಾಗಿ ಗುರುತಿಸ್ಕೊಂಡಿದ್ದೀರಿ. ಈಗಾಗಲೇ 3 ಕೃತಿಗಳು ಹೊರಬಂದಿದ್ದಾವೆ, 4ನೇದು ತಯಾರಾಗ್ತಾ ಇದೆ. ಆಕಾಶವಾಣಿಯಲ್ಲಿ ಕವನ ವಾಚನ ಮಾಡಿದ್ರಿ, ಶಿಶುಗೀತೆಗಳು, ಭಾವಗೀತೆಗಳನ್ನು ಬರೆದ್ರಿ, ಆಮೇಲೆ ರಂಗೋಲಿ, ಛಾಯಾಚಿತ್ರ ತೆಗೆಯುವಂಥದ್ದು ಇವೆಲ್ಲ ಹವ್ಯಾಸ, ಪ್ರವಾಸ ಮಾಡುವಂಥದ್ದು ಹವ್ಯಾಸ, ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ಹೇಳಿಕೊಡುವಂಥ ಇದೆಲ್ಲ ಒಂದು ರೀತಿ ಮನಸ್ಸಿನಲ್ಲಿ ಸುಪ್ತವಾಗಿದ್ದಂಥ ಆ ಥರದ ಹವ್ಯಾಸಗಳು, ಆಸಕ್ತಿಗಳಿದೆಯಲ್ಲ, ಯಾವಾಗಲೂ ಒಂದ್ಸರಿ ಮೊಳಕೆ ಹೊಡಿಬೇಕು. ಆ ಮೊಳಕೆ ಹೊಡಗಿದ್ದು ಮೈಸೂರಿನಿಂದ. ಹೌದು, ಮೈಸೂರಿನಿಂದ ಶುರುವಾಯಿತು.
ಓಕೆ, ಬರ್ದ್ರಿ ಅಲ್ಲೇ ಪ್ರಕಟ ಆದ್ವಾ ನಿಮ್ಮ ಕವನಗಳು? ಇಲ್ಲ ಸರ್, ಬರೆದು ಎಲ್ಲ ಸುಮ್ಮನೆ ಇಟ್ಕೊಂಡಿದ್ದೆ ನಾನು. ಅದೇ ಎಲ್ಲಿ ಏನು ಮಾಡಬೇಕು ಎಲ್ಲ ಗೊತ್ತಿಲ್ಲ. ಕೆಲವರೆಲ್ಲ ಹೇಳಿದ್ರು ಅಲ್ಲಿಗೆ ಇಲ್ಲಿಗೆ ಕಳಿಸಿ ಅಂತ. ಸುಧಾ ತರಂಗ ಎಲ್ಲ ಕಳಿಸ್ತಾ ಇದ್ವಿ. ಅಂದರೆ ನಮ್ಗೆ ಯಾರು ಗಾಡ್ ಫಾದರ್ ಗಾಡ್ ಮದರ್ ಇರಲಿಲ್ಲ. ಸೊ ಎಲ್ಲಿದು ಯಾವುದೂ ಪ್ರಕಟ ಆಗಿರಲಿಲ್ಲ. ಸರಿ ಹಿಂಗೆ ನಡ್ಕೊಂಬತ್ತು. ಒಂದ್ಸಲಿ ಮಂಡ್ಯದಿಂದ ಒಂದು ಅಡ್ವೈಸರ್ ಅಂತ ಒಂದು ಪತ್ರಿಕೆ ಬರುತ್ತೆ, ಅದರಲ್ಲಿ ಫಸ್ಟ್ ನಂದು ಯುಗಾದಿ ಕವನ ಬಂತು. ಸರಿ, ಅದರಲ್ಲಿ ಬಂದಮೇಲೆ ಒಂದು ಸ್ವಲ್ಪ ನನಗೂ ಆತ್ಮವಿಶ್ವಾಸ ಜಾಸ್ತಿ ಆಯಿತು. ಪರವಾಗಿಲ್ಲ, ಬರೀಬೋದು ಅನ್ನೋದು ಒಂದು ಇದು ಬಂತು. ಪೊಲಿಟಿಕಲ್ ಅಡ್ವೈಸರ್, ಬರೀ ಅಡ್ವೈಸರ್ ಅಂತಲೇ ಬರುತ್ತೆ. ಓಕೆ, ಸರಿ ಅದು ಆಯಿತು. ಆಮೇಲೆ ಹಾಗೆ ಇಟ್ಕೊಂಡಿದ್ದೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಮುರಳಿ ಅಂತ ಬರ್ತಾರೆ. ಅವರು ಏನಕ್ಕೆ ನಾವೆಷ್ಟು ನಾಗರಿಕರು ಅಂತ ಒಂದು ಬರೆದೆ. ನಾವು ನಾಗರಿಕತೆ ದಾಪುಗಾಲ ಆಗ್ತಿದ್ದೀವಿ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಕೊತೀವಲ್ವ. ನಾವು ನಮ್ಗೆ ಗೊತ್ತಿದ್ದು ಏನು ತಪ್ಪು ಮಾಡ್ತೀವಿ ಅನ್ನೋದನ್ನು ಒಂದು ಎಕ್ಸಾಂಪಲ್ ಅಂದರೆ ಅದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಈಗ ಸುಮ್ಮನೆ ಹೋಗ್ತಾ ಇರ್ತೀವಿ, ವಾಕಿಂಗ್ ಅಂತ ಹೋಗೋದು, ಜೊತೆಲಿ ಒಂದು ಕವರ್ ಇಟ್ಕೊಂಡು ಹೋಗಿರೋದು. ಯಾರ ಪಾಪ ಅವ್ರ ಮನೆಯಲ್ಲಿ ಇಷ್ಟಪಟ್ಟು ಒಂದು ಗಿಡ ಬೆಳೆಸಿರ್ತಾರೆ. ನಾವು ಹೋಗೋದು ದೇವ್ರ ಪೂಜೆಗೆ ಅಂತ ಆ ಹೂ ಕಿತ್ಕೊಂಡು ಕವರ್ಗೆ ಹಾಕೊಂಡು ಸೀದಾ ಸೈಲೆಂಟಾಗಿ ಮನೆಗೆ ಬಂದ್ಬಿಡೋದು, ಪೂಜೆ ಮಾಡೋದು. ಹಾಕ್ದವ್ರಿಗೆ ಪಾಪ ಹೂ ನೋಡೋಕೆ ಕೂಡ ಅವಕಾಶ ಇರಲ್ಲ. ಇವ್ರು ಬೆಳಗಿನ ಜಾವನೇ ಹೋಗಿ ಕಿತ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಎಷ್ಟೆಲ್ಲ ಖರ್ಚು ಮಾಡ್ತಾರೆ. ಒಂದು ಹೋಟ್ಲಿಗೆ ಹೋಗಿ 1000 ಗಟ್ಟಲೆ ದುಡ್ಡು ಸುರಿದು ಒಂದು ಹೊತ್ತಿನ ಊಟ ಮಾಡ್ತಾರೆ. ಒಂದು 5 ರೂಪಾಯಿ ಕೊಟ್ಟು ದೇವ್ರಿಗೆ ಹೂ ತರೋಕ್ಕಾಗಲ್ವಾ? ಅದು ಹೋಗಿ ಕದ್ಕೊಂಬಂದಿದ್ದು ಹೂ ಪೂಜೆ ಮಾಡೋ ಅಂತ ನಾವೆಷ್ಟು ನಾಗರಿಕರು ಅಲ್ವಾ? ಅಂದ್ರೆ ಆ ಕದ್ಕೊಂಬಂದು ಹೂವಿನಿಂದ ನೀವು ಪೂಜೆ ತೃಪ್ತಿ ಆಗತ್ತೆ. ಅಥವಾ ನಿಮ್ಮ ಮನಸ್ಸಿಗೆ ಅದು ಚುಚ್ತಾನೆ ಇರುತ್ತಲ್ವಾ? ಇವತ್ತು ಅಲ್ಲಿ ಕಿತ್ಕೊಂಬಂದಿನಿ ಅಂತ ಅನ್ಸತ್ತೆ ಹೊರತು ನಾವು ಪೂಜೆ ಮಾಡಿದೀವಿ ಅನ್ನೋ ಸಮಾಧಾನ ಖಂಡಿತ ಇರಲ್ಲ. ಅದು ಒಂದ್ಸರಿಗಾದ್ರೂ ನಿಮ್ಗೆ ತಟ್ಟೆ ಈ ಥರದ್ದು ಬರೆದ. ಅದೊಂದು 55 ವಿಚಾರ ತಗೊಂಡು ಬರೆದೆ. ಅದನ್ನು ಈ ಪುಸ್ತಕದಲ್ಲಿ ಇದೆ. ಹಾಗೆ ಅದನ್ನೆಲ್ಲ ನೋಡೋರು ಸುಮ್ಮನೆ ಇಟ್ಕೊಂಡಿದ್ರಲ್ಲ ಸಿಸ್ಟರ್, ನಿಮ್ಮ ಫೇಸ್ಬುಕ್ ಸೇರಿಸ್ತೀನಿ, ಅದರಲ್ಲಿ ಬರೀರಿ ಅಂತ. ಹಾಗಂದ್ರೆ ಏನು ಅಂತ ಕೇಳಿದ್. ನಾವು ಅಷ್ಟು ಜಾಣರು. ನಾವಿದ್ದೆ ತಾಲೂಕು ಹೆಡ್ ಕ್ವಾರ್ಟರ್, ಆದ್ರೂ ಇನ್ನೂ ಈ ನೆಟ್ಟು ಈ ಪ್ರಪಂಚಕ್ಕೆಲ್ಲ ಬಂದಿರಲಿಲ್ಲ. ಆಮೇಲೆ ಇಲ್ಲ, ನಾನು ಮಾಡಿಕೊಡ್ತೀನಿ, ನೀವು ಮಾಡಿ. ಅದು ಸರಿ ಮಾಡಿಕೊಟ್ರು. ನನಗೆ ಅಲ್ಲಿ ಕನ್ನಡ ಬರ್ತಾಯಿಲ್ಲ. ನಂಗೆ ಬರೋದೇ ಕನ್ನಡ, ನಂದು ಬಂಡವಾಳನೇ ಕನ್ನಡ. ಕೊನೆಗೆ ಇಲ್ಲ, ನೀವು ಹೋಗಿ ಅಂಥೇಳಿ ಆ ಗೂಗಲ್ ಇನ್ಪುಟ್ ಹೋಲ್ಸಲ್ಲಿ ನಾವು ಇಂಗ್ಲೀಷ್ ಮಾಡಿದ್ರೆ ಅದು ಕನ್ನಡದಲ್ಲಿ ಬರೋದು, ಈ ಥರ ಎಲ್ಲ ಏನೇನೋ ಮಾಡಿಕೊಟ್ರು. ಅಂತೂ ಕಷ್ಟಪಟ್ಟು ಹಾಕ್ತಾ ಇದ್ದೆ. ಅಲ್ಲಿಂದನೇ ಶುರುವಾಯಿತು. ಅಲ್ಲಿಂದ ನನ್ನೊಂದು ಸ್ನೇಹಿತರು ಬಳಗನೇ ಶುರುವಾಯಿತು ಫೇಸ್ಬುಕ್ಕಿಂದ. ಅಲ್ಲೇ ಪರಿಚಯ ಆದವನು ವಿನೋದ್ ಕುಮಾರ್ ಅಂತ. ಅವನು ತುಂಬ ಒಂಥರ ತಮ್ಮನೇ ನನಗೆ. ಅವನು ಇನ್ನೊಬ್ರು ಬೆಮೆಲ್ ಸೆಲ್ವಕುಮಾರ್ ಅನ್ನೋರನ್ನ ಪರಿಚಯ ಮಾಡಿ ಇವ್ರಿಗೆ ಕಳಿಸಿ, ಇವ್ರದ್ದೊಂದು ಅಕ್ಷರ ಸಿರಿ ಅಂತ ಪತ್ರಿಕೆ ಬರ್ತಾ ಇದೆ, ಅದ್ರಲ್ಲಿ ಹಾಕ್ತಾರೆ ಅಂತ. ನಾನು ಅದರಲ್ಲಿ ಹಾಕಿದೆ. ಅವರೊಂದಿನ ನನ್ನನ್ನು ಭೇಟಿ ಮಾಡೋಕೆ ಬಂದರು. ಇಷ್ಟೊಂದು ಬರ್ದು ಸುಮ್ಮನೆ ಇಟ್ಕೊಂಡಿದ್ರಿ, ಏನು ಪ್ರಯೋಜನ, ಪುಸ್ತಕ ಮಾಡಿಸಿ ಅಂದು. ಅಯ್ಯೋ, ಪುಸ್ತಕ ಮಾಡ್ಸೋಕ್ಕೆಲ್ಲ ನಮ್ಗೆ ಯಾರೂ ಗೊತ್ತಿಲ್ಲ, ಏನೂ ಇಲ್ಲ, ನಾವಿಲ್ಲಿ ಬೆಂಗಳೂರಿಗೆ ಬೇರೆ ಹೊಸಬ್ರು ಅಂತ ಹೇಳಿದೆ. ಆವಾಗ ಅವರು ಪದ್ಮಾವತಿ ಚಂದ್ರು ಅವ್ರನ್ನ ಪರಿಚಯ ಮಾಡ್ಕೊಂಡ್ರು. ಅವರು ಕರ್ಕೊಂಡೋಗಿ ಇನ್ನೊಂದು ಸುರೇಶ್ ಅಂತ ಅವ್ರ ಹತ್ರ ಹೋಗಿ ನಮ್ಮ ಬಿಂದು ಸೇರಿ ಈ ದೊಡ್ಡ ಸಾಹಿತ್ಯ ಸಮುದ್ರಕ್ಕೆ ನಂದು 1-2 ಬಿಂದು ಸೇರ್ಕೊಳ್ಳಿ ಅಂತ ಆ ಹೆಸರಿಟ್ಟೆ ಅದಕ್ಕೆ. ಹಾಗಾಗಿ ಅದು ಮೊದಲನೇ ಪುಸ್ತಕ ಆಗಿ ನನ್ನ ಕವನ ಸಂಕಲನ. ನೋಡಿ, ಬಿಂದು ಅಂದಾಗ ಕೇವಲ ಕವನಗಳ ಬಿಂದು ಅಷ್ಟೇ ಅಲ್ಲ, ಸಾಹಿತ್ಯದ ಬಿಂದು ಅಷ್ಟೇ ಅಲ್ಲ, ಸ್ನೇಹ ಬಳಗನೂ ಕೂಡ ಬಂದು ಸೇರಿ ಸಾಹಿತ್ಯದ ಬಳಗಕ್ಕೆ ಬಿದ್ದಿದೆ. ಒಂದು ದೊಡ್ಡ ಬಳಗ ನಿರ್ಮಾಣ ಆಗಿದೆ. ಆ ಬಳಗಕ್ಕೆ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಒಂದು ನಿಮ್ಮ ಕವಿತೆಯ ಸಾಲುಗಳ ವಾಚನ ಮಾಡಿಬಿಡಿ ಅಮ್ಮ. ಕವನದ ಶೀರ್ಷಿಕೆ ನೀರು ನೀರೆ. ಅಕ್ಕರೆಯಿಂದ ಅಕ್ಕ ಎಂದೊಡನೆಯೇ ಸೊಕ್ಕಿ ಸಕ್ಕರೆಯ ಸವಿ ನೀಡುವಳು. ತಂಗಿ ಎನ್ನುವ ಪದಕ್ಕೆ ಪುಂಗಿಯ ನಾದಕ್ಕೆ ಮನಸೋತಂತೆ ತನ್ಮಯಳಾಗುವಳು. ಗೌರವದಿಂದ ಗೆಳತಿ ಎನ್ನಲು ಗೆಲುವು ಸಾಧಿಸಲು ಅನುವು ಮಾಡಿಕೊಡುವವಳು. ಸಖಿ ಎನ್ನಲು ಸಂಮೋಹಕಳಾದಂತೆ ಸಖನ ಭಾವನೆಗಳಿಂದ ಸಂಭ್ರಮ ಪಡುವವಳು. ಹೆಮ್ಮೆಯಿಂದ ಅಮ್ಮ ಎನ್ನಲು ಹಮ್ಮು ತೊರೆದು ವಾತ್ಸಲ್ಯ ತೋರುವವಳು. ಆಪ್ಯಾಯತೆಯಿಂದ ಅತ್ತಿಗೆ ಎನ್ನಲು ಸುತ್ತಲೂ ಇರುವ ಕತ್ತಲೆ ಕಳೆಯುವವಳು. ಅತಿಶಯದಿಂದ ಅತ್ತೆ ಎನ್ನಲು ಮನೆವಾರ್ತೆಯ ಯಜಮಾನಿಕೆ ಹೊರುವವಳು. ಸೌಭಾಗ್ಯವಂತೆ ಸೊಸೆ ಎನ್ನಲು ಮನೆಯಲ್ಲಿ ಸಿರಿವಂತೆಯಾಗಿ ಮೆರೆಯುವವಳು. ಧರ್ಮಪತ್ನಿ ಎನ್ನಲು ಪತಿಯ ಸುಖ ದುಃಖ ಚಿಂತೆಯಲ್ಲಿ ಪಾಲು ಪಡುವವಳು. ಅರ್ಧಾಂಗಿ ಎನ್ನಲು ಸಂಸಾರದ ಅರ್ಥ ಸಚಿವೆಯಾಗಿ ವ್ಯವಸ್ಥೆಗೆ ನೆರವಾಗುವವಳು. ಪ್ರೇಯಸಿ ಎನ್ನಲು ಪ್ರಿಯನ ಪ್ರೇಮದಲ್ಲಿ ಪರಿಪೂರ್ಣ ಮೀಯುವವಳು. ರೂಪಸಿ ಎನ್ನಲು ಎಲ್ಲ ಮರೆತು ತನ್ನ ರೂಪದ ಬಗೆಗೆ ಹೆಮ್ಮೆಯ ಪಡುವವಳು. ಕಂದ ಎನ್ನಲು ತಂದೆ ತಾಯಿಗೆ ಚಂದದ ಅಮ್ಮನಾಗುವವಳು. ಅಜ್ಜಿ ಎನ್ನಲು ಸಜ್ಜಿಗೆ ಮೆದ್ದಂತೆ ಮುದ್ದು ಮಾಡುವವಳು. ಚಿನ್ನರಂದದಿ ಚಿಕ್ಕಮ್ಮ ಎನ್ನಲು ಗೆಳತಿಯಂತೆ ಜೊತೆಗಾತಿಯಾಗಿ ಇರುವವಳು.
ದುಡುಕಿದರೂ ದೊಡ್ಡಮ್ಮ ಎನ್ನಲು ಅಮ್ಮನಾಗಿ ಗೂಢ ಹಕ್ಕಿಯಂತೆ ರಕ್ಷಿಸುವವಳು. ವಿವಿಧ ಪಾತ್ರಗಳಲ್ಲಿ ತುಂಬಿಸಿರುವ ನೀರಿಗೆ ಅದರದೇ ಆಕಾರ, ರೂಪ, ಗಾತ್ರ. ವಿವಿಧ ಪಾತ್ರಗಳನ್ನು ಪಡೆದ ನೀರಿಗೆ ಅವಳದೇ ಸೂತ್ರ, ವಿಚಾರ, ವಿಚಿತ್ರ. ಏನು ನನಗೆ ಅಲ್ಲಿ ಒಂದು ಹೆಣ್ಣಿನ ಬೇರೆ ಬೇರೆ ರೂಪಗಳನ್ನು ತಂದುಬಿಟ್ಟಿದ್ದೀರಿ, ಅಲ್ಲಿ ಸಮಗ್ರವಾಗಿ ತಂದುಬಿಟ್ಟಿದ್ದೀರಿ. ಯಾವುದನ್ನೂ ಬಿಟ್ಟಿಲ್ಲ ನನಗೆ. ಆದರೆ ನೋಡಿ, ನಮ್ಮ ದುರಂತ ಇಷ್ಟು ಹೆಣ್ಣಿನ ಪಾತ್ರಗಳನ್ನು ಎಷ್ಟು ನವಿರಾಗಿ ಅರ್ಥಪೂರ್ಣವಾಗಿ ಹಿಡಿದಿಟ್ಟಿದ್ದೀರೋ, ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ಬರುವಂಥ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಬರುವಂಥ ಸೀರಿಯಲ್ಗಳಲ್ಲಿ ಅತ್ತಿಗೆ ನಾದ್ನಿಗಾಗಲ್ಲ, ಅತ್ತೆ ಸೊಸೆಗಾಗಲ್ಲ, ಹೆಣ್ಣೇ ಮನೆ ಶತ್ರು, ಈ ಥರದ ಅಂದರೆ ಈ ಪಾತ್ರಗಳೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸದಾ ಜಗಳ ಆಡುವ, ಸದಾ ಒಬ್ರಿಗೊಬ್ರು ಎದುರಿಗೆ ನಿಲ್ಲುವ, ಈ ಥರದ ರೂಪದಲ್ಲಿ ತೋರಿಸ್ತಾ ಇರುವಂಥ ಕಾಲದಲ್ಲಿ ನಿಮ್ಮ ಪದ್ಯ ನನಗೆ ಬಹಳ ಇಷ್ಟ ಆಯಿತು ನಾಗಲಕ್ಷ್ಮಿಯವರೇ. ಮುಂದುವರ್ಸೋಣ. ಆಮೇಲೆ ನೀವು ಏನು ಕಾವ್ಯಕ್ಕೆ ಸೀಮಿತ ಆಗಲಿಲ್ಲ, ಕಾವ್ಯ ಬರೆದ್ರೂ ಕೂಡ ಲೇಖನಗಳ ಮೊರೆ ಕೂಡ ಹೋದ್ರಿ. ಹೌದು ಸರ್, ನಂಗೆ ಅದಕ್ಕೆ ಇದರ ಫೇಸ್ಬುಕ್ಕಲ್ಲೇ ರೇಷ್ಮಾ ರಾವ್ ಅಂತ ಕನ್ನಡಪ್ರಭದಲ್ಲಿದ್ದರು, ಅವರು ಪರಿಚಯ ಆಯಿತು. ಅವರು ನಾನು ವೃದ್ಧಾಶ್ರಮಕ್ಕೆ ಒಂದ್ಸಲಿ ಭೇಟಿ ನೀಡಿದ್ವಿ. ಅಲ್ಲಿಗೆ ಹೋದಾಗ ಅಲ್ಲಿ ಕೆಲವು ವಿದ್ಯಮಾನಗಳನ್ನೆಲ್ಲ ನೋಡ್ಕೊಂಡು ಬಂದು ವೃದ್ಧಾಶ್ರಮದ್ದೆಲ್ಲ ಬರೆದೆ. ಅದೊಂದು 6-7 ಎಪಿಸೋಡ್ ಅವರು ಅದನ್ನು ನೋಡಿ ತುಂಬ ಇಷ್ಟ ಆಯಿತು. ನಾನು ಹಿರಿಯರದ್ದೇ ಒಂದು ಇದು ಮಾಡ್ತಾ ಇದ್ದೀನಿ, ಅದಕ್ಕೆ ತೊಗೊಳ್ತೀನಿ ಅಂದರು. ಆಯಿತು ಮೇಡಮ್ ತೊಗೊಳ್ಳಿ ಅಂದೆ. ಸರಿ, ಅದು ತೊಗೊಂಡ್ರು. ಅಲ್ಲಿಂದ ಅಲ್ಲಿ ಇನ್ನೊಂದು ಚೂರು ಪ್ರಪಂಚ ಚೇಂಜ್ ಆಯ್ತು ನಂದು. ಬರವಣಿಗೆಗೂ ಅಂದರೆ ಇನ್ನೂ ಘಟನೆಗಳನ್ನು ನಾವು ಒಂದು ಕತೆ ಆಗಿಸ್ಬೋದು, ಅದನ್ನು ಮಾಡಿದಾಗ ಅದು ಇನ್ನೂ ಎಫೆಕ್ಟಿವ್ ಆಗುತ್ತೆ ಅಂತ ಅನ್ನಿಸ್ತು. ಸರಿ, ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ವಿಜಯ ನೆಕ್ಸ್ಟಲ್ಲಿ ಕೆಲವು ಲೇಖನಗಳು ಬಂದು, ಹೀಗೆ ಒಂದಿಂದ ಒಂದು ಪತ್ರಿಕೆ ಕನ್ನಡಪ್ರಭ ಆಯಿತು, ವಿಜಯ ನೆಕ್ಸ್ಟ್ ಆಯಿತು, ಗೃಹಶೋಭಾ ಕಳಿಸ್ದೆ, ಅದರಲ್ಲಿ ಬಂತು. ಹೀಗೆ ಒಂದೊಂದರಲ್ಲೇ ಬರ್ತಾ ಹೋಯ್ತು. ಅದೇನು ಅಲ್ಲೊಂದು ಇಲ್ಲೊಂದು ಎಲ್ಲ ಚದುರಿತ್ತಲ್ಲ, ನನಗೆ ಆಮೇಲೆ ಅನ್ನಿಸ್ತು ಅದನ್ನೇ ಒಂದು ಪುಸ್ತಕ ಮಾಡಬಾರ್ದು, ಯಾಕೆ ನೋಡೋಣ, ಅದನ್ನೇ ಒಂದು ಆದರೆ ಒಂಥರ ಚೆನ್ನಾಗಿರುತ್ತೆ, ಎಲ್ಲ ಒಂದೇ ಕಡೆ ಸಿಗುತ್ತೆ. ಎಲ್ಲರೂ ಪೇಪರ್ ತರಿಸಲ್ಲ, ಈಗ ಪೇಪರ್ ಮೇಲೆ ಒಂಥರ ಜನಗಳಿಗೆ ಅಭಿರುಚಿ ಕಡಿಮೆ ಆಗ್ತಾಯಿದೆ, ಜಿಗುಪ್ಸೆ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಇದನ್ನು ಮಾಡೋಣ ಅಂತ ಅದಕ್ಕೆ ನನ್ನ ಸ್ನೇಹಿತರು ತುಂಬ ಜನ ಸಹಾಯ ಮಾಡಿದ್ರು. ಅಷ್ಟೊತ್ತಿಗೆ ನನಗೆ ಡಯಾಲಿಸಿಸ್ ಶುರುವಾಯಿತು. ಸರಿ, ಅವರೆಲ್ಲ ನಿನ್ಗೆ ಅದರಿಂದ ಏನಾದ್ರು 4 ಕಾಸು ಬಂದರೆ ನಿನಗೆ ಅದು ಹೆಲ್ಪ್ ಆಗುತ್ತೆ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಆಂತರ್ಯನ ತಂದು. ಅದು ಬಹುಶಃ ನಂದು ಒಬ್ಳದ್ದೇ ಆಂತರ್ಯ ಅಲ್ಲ, ಎಲ್ಲ ಹೆಂಗೆಳೆಯರು ಅಥವಾ ವೃದ್ಧರು ಅಥವಾ ನಾವು ನೋಡೋ ಮನಸ್ಥಿತಿ ನಮ್ಮ ಒಂಚೂರು ಒಳಗೆ ಸುಮ್ಮನೆ ನೋಡ್ಬಿಟ್ಟು ಕಣ್ಣು ಹಾಯಿಸಿ ಬಿಡೋದಲ್ದಿರ ವೀಕ್ಷಣೆ ಮಾಡಿದಾಗ ನಮಗೆ ಅದರಲ್ಲಿ ಆಂತರ್ಯ ಕಾಣುತ್ತೆ ಅಂತ ನನಗೆ ಅನ್ನಿಸ್ಕೊಂಡು, ಅಂತರಂಗದಿಂದ ನೋಡ್ಬೇಕು, ಅದು ವೀಕ್ಷಿಸಿದಾಗ ಅಲ್ಲಿ ಏನೋ ಇದೆ ಅಂತ ಸುಮ್ಮನೆ ನೋಡಿದ್ರೆ ಈಗ ಬರೀ ಚಿತ್ರ ಥರ ಕಾಣುತ್ತೆ, ಇಲ್ಲಂತ ಆದಾಗ ಅಲ್ಲಿ ಇನ್ನೇನೋ ಇದೆ ಹಂಗೆ ಕಾಣುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಪುಸ್ತಕ ಆಯಿತು. ಅಂದರೆ ನಿಮ್ಮ ಎದುರಿಗೆ ನಡೆಯುವಂಥ ಘಟನೆಗಳನ್ನೇ ನಿಮ್ಮ ಲೇಖನಗಳ ಅದು ನೈಜ ಘಟನೆಗಳು. ನೋಡಿ, ನಮಗೆ ಸಾಹಿತ್ಯ ಸಮಾಜದ ಪ್ರತಿಬಿಂಬ ಅಂತ ಮಾತಾಡ್ತಾರೆ. ಅದು ಸಮಾಜದಲ್ಲಿ ಏನು ನಡೀತಾ ಇರುತ್ತೋ ಅದನ್ನೇ ಸಾಕ್ಷೀಕರಿಸುವಂಥ ಒಂದು ವಿಶಿಷ್ಟ ಮಾಧ್ಯಮ ಸಾಹಿತ್ಯ ಪ್ರಕಾರ ಅಂತ. ಆದರೆ ಬಹುತೇಕ ನಮ್ಮ ಹೆಣ್ಮಕ್ಳು ಬರಿತಾ ಇದ್ದಂಥ ಸಾಹಿತ್ಯ ನೀವು ಓದಿದ್ರಿ. ಕಲ್ಪನಾ ಲೋಕದಲ್ಲಿ ರಂಜನೀಯವಾಗಿ ಒಂದೂರಲ್ಲಿ ಒಬ್ಬರು ರಾಣಿ ಇದ್ಲಂತೆ, ಈ ಥರ ಶುರುವಾಗ್ತಾ ಇತ್ತು. ಆದರೆ ಇವತ್ತು ಅದನ್ನೇ ವಿಮರ್ಶಕರು ಬೇರೆ ಥರ ನೋಡಿ ವಿಮರ್ಶೆ ಮಾಡ್ತಾ ಇದ್ದದ್ದು. ಇದು ಹೌದು, ಇವರೆಲ್ಲ ಬರೀ ರಂಜನೆ ಮಾಡೋವಂಥವ್ರು, ಅಥವಾ ನೀವು ಕತೆ ಕಾದಂಬರಿಗಳನ್ನ ಓದ್ತಿದ್ದ ಕಾಲಕ್ಕೆ ಇದ್ದಿದ್ದು ನಮ್ಮ ಸುತ್ತಮುತ್ತ ಹುಡುಕಿದ್ರೆ ಅಂಥವು ಯಾವ ಪ್ರತಿಭೆಗಳು ಅಥವಾ ಮಾದರಿಗಳು ಸಿಗ್ತಾ ಇರಲಿಲ್ಲ. ಇವತ್ತು ನಿಮ್ಮೆದುರಿಗೆ ಅಂಥ ಮಾದರಿಗಳು ಸಿಗ್ತಾ ಇದ್ದೇನೆ, ನೀವು ಬರಿತಾ ಇದ್ದೀರಿ. ಹೌದು. ಈ ಬರವಣಿಗೆ ನಿಮಗೆ ಎಷ್ಟರ ಮಟ್ಟಿಗೆ ಒಂದು ಆತ್ಮವಿಶ್ವಾಸವನ್ನು, ಒಂದು ಭರವಸೆಯನ್ನು ಹುಟ್ಟಿಸ್ತು ಅಂತ ನಾನು ಕೇಳ್ಬೋದಾ? ತುಂಬಾ ಹುಟ್ಟಿಸಿದೆ ಸರ್. ಅದೇನ ನಾವು ನಮ್ಮ ತಾಪತ್ರಯ, ನಮ್ಮ ತೊಂದರೆನೇ ತುಂಬ ದೊಡ್ಡದು ಅಂದ್ಕೊಂಬಿಟ್ಟಿರ್ತೀವಿ. ಈಗ ನಾವು ಜನದ ಜೊತೆ ಸೇರಕ್ಕೆ ಶುರುವಾದಾಗ ಅಥವಾ 4 ಜನ ಜೊತೆ ಬೆರೆತಾಗ ಅವ್ರನ್ನ ನಾವು ಅವ್ರ ಕಷ್ಟ ಅವ್ರು ಹೇಳ್ಕೊತಾರಲ್ಲ. ಈಗ ನಾವು ಅವ್ರಿಗೆ ತುಂಬ ಕ್ಲೋಸ್ ಆದಾಗ ಅವರು ಏನೋ ಒಂದಲ್ಲ ಒಂದು ಇದರಲ್ಲಿ ಹೇಳ್ತಾರೆ. ಹಾಗೆ ನೋಡಿದಾಗ ಮತ್ತೆ ಇದರಲ್ಲಿ ನನಗೆ ಜಾಸ್ತಿ ನಂಗೆ ಪ್ರೇರೇಪಣೆ ನೀಡಿದ್ದು ಅಂದರೆ ರೈಲಲ್ಲಿ ತುಂಬ ಪ್ರವಾಸ ತುಂಬ ಮಾಡ್ತಿದ್ವಿ. ನನ್ನ ತಮ್ಮನ್ನ ನಾನು 5.5 ವರ್ಷ ಕಡೂರಿಂದ ಕರ್ಕೊಂಬರ್ತಾ ಇದ್ದೆ ಇಲ್ಲಿ ಡಯಾಲಿಸಿಸ್.
ಅದು ಬರುವಾಗ ರಾತ್ರಿ ಬಂದ್ಬಿಡ್ತಾ ಇದ್ವಿ, ಹೋಗುವಾಗ ಬೆಳಗ್ಗೆ. ಓಕೆ. ಆವಾಗ ನಾನು ಬಸ್ ಅಷ್ಟು ಇಷ್ಟಪಡಲ್ಲ. ಅದೇನು ನಂಗೆ ಬಸ್ ಜರ್ನಿ ಅಷ್ಟು ಇಷ್ಟ ಆಗಲ್ಲ. ಅದು ಏನೋ ಒಂಥರ ನಾವೇ ಏಕಾಂಗಿತನ ಕಾಡುತ್ತೆ ಬಸ್ಸಲ್ಲಿ. ಆದರೆ ಟ್ರೈನಲ್ಲಿ ಹಂಗಲ್ಲ, ನಮ್ಮ ಎದುರುಗಡೆ ಜನ ಇರ್ತಾರೆ, ಅವ್ರು ಏನಾದ್ರು ಒಂದು ಶೇರ್ ಮಾಡ್ತಿರ್ತಾರೆ ಅಥವಾ ಅವ್ರ ನಡವಳಿಕೆ ನೋಡೋ, ನಾವು ಏನೋ ಸಣ್ಣದನ್ನೇ ತುಂಬ ದೊಡ್ಡ ತಾಪತ್ರೆ ಅನ್ಕೊಂಬಿಟ್ಟಿರ್ತೀವಿ. ಅವು ಕೆಲವರು ಪಾಪ ಊಟಕ್ಕೂ ಇಲ್ದಂಗೆ ಆ ಥರ ಎಲ್ಲ ಒದ್ದಾಡ್ತಿರ್ತಾರೆ. ಅದು ಮತ್ತು ಕೆಲಸ ಮಾಡೋರು, ಎಷ್ಟೋ ಜನ ಕೆಲಸಗಾರರು ತರಕಾರಿ ತೊಗೊಂಡು ಟ್ರೈನಲ್ಲಿ ಹೆಚ್ಕೊಂಡು ಬಿಡಿಸ್ಕೊಂಡು ಹಿಂಗೆಲ್ಲ ಹೋಗ್ತಿದ್ದವರು ನೋಡಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ತಿಂಡಿ ಮಾಡಿಕೊಂಡು ಆ ಡಬ್ಬಿಲಿ ತರ್ತಾ ಇದ್ದಿದ್ದನ್ನು ಇದೆಲ್ಲ ನೋಡಿದಾಗ ಒಂಥರ ಅವೆಲ್ಲ ಅಯ್ಯೋ ಎಷ್ಟು ನಾವೇ ಎಷ್ಟೋ ಸುಖಿಗಳು. ಮಾಡ್ಕೊಂಡಿದ್ದ ತಕ್ಷಣ ತಿನ್ನೋ ಯೋಗನಾರ ಇದೆ. ಇವ್ರು ಪಾಪ 6 ಗಂಟೆಗೆ ತಂದಿದ್ದು ತಿಂಡಿ ರಾತ್ರಿ ಮಧ್ಯಾಹ್ನ 10-10:30 ಬೆಳಗ್ಗೆ 10:00 ತಿಂತಾರೆ ಅಂದರೆ ಆ ಮಧ್ಯಾಹ್ನ ಊಟ ಮಾಡೋತ್ತಿಗೆ ಅನ್ನ ಸಾರಲ್ಲಿ ಏನೂ ಇಲ್ವೇ ಇಲ್ಲ, ನಿಸ್ಸಾರ ಆಗಿರುತ್ತೆ ಅದು. ಅಂದರೆ ಉದ್ಯೋಗಸ್ಥರೆಲ್ಲ ಸುಖಿಗಳಲ್ಲ, ಅದು ಗೊತ್ತೆ. ಸುಖ ಎಲ್ಲರಿಗೆಲ್ಲ ಐತವ ಅಂತ ಬರ್ದೆ ಅದನ್ನು. ಅದು ಎಲ್ಲಿ ನಾವು ಅನ್ಕೋತೀವಿ ಅಷ್ಟೇ. ಅವರ ಪಾಪ ಟೈಮಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಹೋರಾಟ ಮಾಡ್ತಾರೆ ಹೊರತು ಅವ್ರಿಗೇನು ಸುಖ ಹುಡ್ಕೊಂಬರಲ್ಲ. ಅಲ್ಲೂ ಕೆಲಸ ಮಾಡಬೇಕು, ಇಲ್ಲೂ ಕೆಲಸ ಮಾಡ್ಬೇಕು, ಮನೆಯಲ್ಲೂ ದೂಗಿಸ್ಬೇಕು, ದುಡಿಯೋಳು ಅಂತ ಬೇರೆ, ಹೊಟ್ಟೆ ಕಿಚ್ಚೋ ಬೇರೆ ತರ್ಕೋಬೇಕು, ಎಲ್ಲ ಥರನೂ ಇರುತ್ತೆ ಅವಳಿಗೂ ತಾಪತ್ರೆಯ ಅನ್ನೋದು. ಅದು ಆ ಥರ ಹೀಗೆ ನೋಡಿದ್ದನ್ನು ಒಂದೊಂದನ್ನೇ ಬರ್ಕೊಳ್ತಾ ಹೋದಾಗ ಅದು ಜೀವನಕ್ಕೆ ಹತ್ತಿರ ಅನ್ನಿಸ್ತು. ಎಷ್ಟು ಜನ ಹೆಂಗೆ ಹೇಳಿದ್ರು ಓದಿಯರೆ ಪ್ರತಿಯೊಬ್ಬರು ಅಯ್ಯೋ ಒಳ್ಳೆ ನಾವೇ ಅನುಭವಿಸ್ತಾ ಇದ್ದೀವೇನೋ, ನಮ್ಮ ಕಷ್ಟನೇ ಬರ್ದಿದ್ದೀರೇನೋ, ನಮ್ಮ ಜೀವನನೇ ಚಿತ್ರ ಮಾಡಿದ್ದೀರೇನೋ ಅನ್ನೋಂಗಿದೆ ಅಂತ ಹೇಳಿದಾಗ ಅದು ಯಾವ ಪ್ರಶಸ್ತಿಗೂ ಇಂತನೂ ಮಿಗಿಲು ಅನಿಸುತ್ತೆ. ಯಾವುದು ಏನೋ ನೋಡಿಲ್ದಾರೋಗಿ ನಾವು ಬಯೋಡೇಟಾ ಕೊಟ್ಬಿಟ್ಟು ಅವ್ರ ಹತ್ರ ಒಂದು ಸನ್ಮಾನ ಮಾಡಿಸ್ಕೊಳ್ಳೋಕ್ಕಿಂತ ನಮ್ಮ ಜೊತೆ ಇರೋರು ಇದು ಚೆನ್ನಾಗಿದೆ ಕಣ, ಇದು ಬರೆದಿದೆಯಲ್ಲ, ಇನ್ನು ಹೀಗೆ ಬರಿ ಅಂತ ಹೇಳಿದಾಗ ಅದು ತುಂಬ ಖುಷಿ ಕೊಡುತ್ತೆ. ಆವಾಗ ಏನನ್ಸದ್ ನಮ್ಮ ಕಷ್ಟ ಏನು ಅನ್ಸೋದೇ ಇಲ್ಲ. ಸಹೃದಯ ಓದುಗರ ಪ್ರತಿಕ್ರಿಯೆ ಬರಹಗಾರರಿಗೆ ಬರಹಗಾರ್ತಿಗೆ ಬಹಳ ದೊಡ್ಡ ಆಸ್ತಿ, ಸ್ಫೂರ್ತಿ, ಅದೊಂದು ಟಾನಿಕ್. ಎಸ್, ಚುಟುಕುಗಳನ್ನು ಕೂಡ ಬರೀತೀರಿ ನೀವು? ಹೌದು, ನಾನು ಅದಕ್ಕೆ ನನ್ನ ಆರಾಧ್ಯ ದೈವ ರಾಮಂಗೆ ಅಂತ ಕೊಟ್ಟಿದ್ದೀನಿ. ಎಲ್ಲ ತಪ್ಪು ಒಪ್ಪು ಬೈಯೋದಿದ್ರು ಏನಿದ್ರು ಅವನಿಗೆ ಒಪ್ಪಿಸ್ಬಿಡೋದು ನಾನು. ಅವನು ಅದಕ್ಕೆ ಉತ್ತರ ಹೇಳ್ತಾನೆ ಅಂತ. ಯಾಕೆ ರಾಮನ ಮೇಲೆ ಅಷ್ಟೊಂದು ಪ್ರೀತಿ ಅಥವಾ ಭಕ್ತಿನೋ ಪ್ರೀತಿನೋ ಏನೋ ಗೊತ್ತಿಲ್ಲ, ಒಂಥರದಲ್ಲಿ ಅಸಹಾಯಕತೆ ಅನ್ಕೋಬೋದು. ಅಂದರೆ ನನ್ನ ಜವಾಬ್ದಾರಿ ಅವನ ಮೇಲೆ ಹಾಕ್ಬಿಟ್ರೆ ಅವನು ಕಾಪಾಡ್ಕೋತಾನೆ ಅನ್ನೋ ಒಂದು ಧೈರ್ಯ, ನಮ್ಮ ಅಸಹಾಯಕತೆ ಎರಡೂ ಇದೆ. ನಮ್ಮ ಅಸಹಾಯಕತೆನೇ ಅವನ ಮೇಲೆ ಹಾಕ್ಬಿಟ್ಟು ಇದನ್ನ ನೋಡ್ಕೊಂಡು ನಮಗೆ ಶಕ್ತಿ ಕೊಡಪ್ಪ, ಅಷ್ಟೇ, ಸಹಾಯ ಮಾಡಪ್ಪ ಅನ್ನೋದು. ಎಸ್, ಒಂದೆರಡು ಚುಟುಕುಗಳು ಬರಲಿ ಹಾಗೇನೆ. ದೈವಲೀಲೆ ಅಂತ ಇದನ್ನು ಬರೆದಿರೋದು. ಇದರ ಶೀರ್ಷಿಕೆ ಮೌನ. ಮೌನದಿಂ ಆಲಿಸುವಿಕೆಯ ಮಹತ್ವ ತಿಳಿಸಲನುವು ಮಾಡಿ, ಮೌನದಿಂದಿರುವ ಸಹನೆಯನ್ನೂ ನೀಡಿ, ಮ್ಲಾನವದನದ ಹಿಂದೆಯೂ ವಿಚಾರವಂತನ ನಡೆಯುವುದು ಎಂಬುದನ್ನರುಹಿದ ಜ್ಞಾನಿಗಳ ಅರಸ ಶ್ರೀರಾಮ. ಸೈಲೆಂಟ್ ಆಗಿರ್ತಾರೆ ಅಂತ ನಾವು ಸುಮ್ಮನೆ ಇರಂಗಿಲ್ಲ, ಅಲ್ಲೂ ಬೇಕಾದಷ್ಟು ನಡೀತಾ ಇರುತ್ತೆ. ಅದನ್ನು ಅವನು ಹೇಳಿದಾನೆ ಅಂತ. ಓಕೆ, ನನಗೆ ಹೆಣ್ಣು ಅಂದರೆ ಅದೊಂದು ಅಸಹಾಯಕತೆಯ ಮೂಟೆ ಅಂತನೋ ಅಥವಾ ಅಬಲೆ ಅಂತನೋ ಈ ಥರದ್ದೇನೋ ಇವತ್ತಿಗೂ ನಮ್ಮ ಪರಿಕಲ್ಪನೆಗಳು ಬದಲಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅದಷ್ಟೇ ಅಲ್ಲ, ಒಂದಷ್ಟು ಅವಕಾಶ ಕೊಟ್ಟು ನೋಡಿ ನಾವು ನಮ್ಮ ತಾಕತ್ತನ್ನು ತೋರಿಸ್ತೀವಿ ಅನ್ನೋಂಥ ಇವೆಲ್ಲ ಪ್ರಯತ್ನಗಳು. ಈ ಪ್ರಯತ್ನಗಳ ಜೊತೆಗೆ ನಿಮಗೆ ಕರಕುಶಲತೆ ಬರುತ್ತೆ, ಆಮೇಲೆ ಮಕ್ಕಳಿಗೇನೋ ಹೇಳ್ಕೊಡ್ತೀರಿ, ರಂಗೋಲಿ ಬಿಡ್ತೀರಿ, ಅಲಂಕಾರ ಮಾಡ್ತೀರಿ. ಇವೆಲ್ಲ ಇದೊಂದು ರೀತಿ ಸೃಜನಶೀಲ ಕ್ರಿಯೆಯ ಪ್ರತೀಕಗಳು. ಹೇಗೆ ಇವೆಲ್ಲ ಮೈಗೂಡಿಸ್ಕೊಂಡ್ರಿ? ಅದು ಈಗ ಬೇಕನ್ಸ ಒಂದ್ಸಲಿ ನೀವು ಏನಾರು ಮಾಡಬೇಕು ಅಂದರೆ ಅದು ಸುಮ್ಮನಿರಲ್ಲ ಸರ್, ಮನಸ್ಸು ಏನಾರು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಈಗಿನ ಮಕ್ಕಳು ಸಿಕ್ಕಾಬಟ್ಟೆ ಫಾಸ್ಟು. ನಮ್ಗೆ ಏನಾರು ಹೇಳಿದ್ರೆ ಹಿಂಗೆ ಒಂದು ತೋರಣ ಮಾಡಬೇಕು ಅಂದರೆ ಸುಮ್ಮನೆ ಒಂದು ಪೇಪರಲ್ಲಿ ಕಟ್ ಮಾಡಿಬಿಡ್ತಾ ಇದ್ವಿ, ಅದು ಇಟ್ಟರೆ ಆಯಿತು. ಇಲ್ಲ ಒಣಗಿರೋದಕ್ಕೇನೆ ಒಂಚೂರು ಕಲರ್ ಹಚ್ಚಿಬಿಟ್ಟು ಅದನ್ನು ತೋರಣ ಅನ್ಕೋ. ಈಗಿನ ಮಕ್ಳು ಹಂಗಲ್ಲ, ಅಯ್ಯೋ ಇದೇನು ಇದರಲ್ಲಿ ರಿಯಾಲಿಟಿನೇ ಇಲ್ಲ, ಇದು ಒರಿಜಿನಲ್ಲಾಗೆ ಕಾಣಲ್ವಲ್ಲ ಆಂಟಿ ಅಂತವೆ. ಆವಾಗ ಏನಾಗುತ್ತೆ, ನಾವು ಇನ್ನೂ ಕಲಿಬೇಕು. ನಾವು ಮಕ್ಳು ಕಲ್ಸೋದು ಜಾಸ್ತಿ ನಮಗೆ, ನಾವು ಮಕ್ಳು ಕಲ್ಸಲ್ಲ. ಅದು ತುಂಬ ತಪ್ಪು ನಾವು ತಿಳ್ಕೊಂಡಿರೋದು. ಮಕ್ಕಳೇ ನಮಗೆ ಕಲಿಸ್ತಾವೆ. ಅವ್ರು ಏನಾದ್ರು ಕೇಳಿದಾಗ್ಲೇ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಹೌದಲ್ವಾ, ಇದು ಯಾಕೆ ಇದು ಒಣಗೋಗಿದೆ, ಹಿಂಗೆ ಮುಟ್ಟಿದ್ರೆ ಇದು ಒಡೆದೇ ಹೋಗುತ್ತಲ್ಲ ಅಂದಾಗ ಇಲ್ಲ ಇದು ಪೇಪರಲ್ಲಿ ಮಾಡಬೇಕು, ಇರೋದು ಇನ್ನೇನಾರ ಮಾಡಬೇಕು. ಅದಕ್ಕೆ ತಕ್ಕನಂಗೆ ನನಗೆ ಮೈಸೂರಲ್ಲಿ ಸ್ವರಾರ್ಣವ ಕಲಾಮಂದಿರ ಅಂತ ಒಂದಿತ್ತು, ನಾನು ಅಲ್ಲಿಗೆ ಮೆಂಬರ್ ಆಗಿದ್ದೆ. ಅಲ್ಲಿ ಪ್ರತಿ ಸಲ ಬೇಸಿಗೆ ರಜಾದಲ್ಲಿ ಬೇಸಿಗೆ ಶಿಬಿರ ಅಂತ ಮಾಡೋರು. ಏನಾರು ಕಲಿಸೋಕ್ಕೆಲ್ಲ ಅವಕಾಶ ಕೊಡೋರು. ಅದು ಹೇಳ್ಕೊಡ್ಬೇಕು ಅನ್ನೋ ತುಡ್ತಾ ಇತ್ತು. ಮುಂಚೆಯಿಂದನೂ ನಂಗೆ ಒಂಚೂರು ಅದು ಎಲ್ಲ ಮಾಡಬೇಕು ಅನ್ನೋದು ಇತ್ತು. ಅದಕ್ಕೆ ಯಾವುದೇ ಒಂದು ಹಿಂಗೆ ಸಿಕ್ಕಿದ ಅವಕಾಶ ಅಂದರೆ ಕ್ಲಾಸು ಆ ಥರ ಎಲ್ಲ ನಡೀತಿರ್ಲಿಲ್ಲ ನಮ್ಮೂರಲ್ಲಿ.
ಸುಮ್ಮನೆ ಯಾರೋ ಮಾಡಿದ್ದು ನೋಡ್ಕೊಳ್ಳೋದು. ಅವಾಗಿನ ಯೂಟ್ಯೂಬು ಈ ಥರನೂ ಇಲ್ಲ, ಎಲ್ಲೋ ಮಾಡಿದ್ದು ನೋಡ್ಕೊಂಬರೋದು, ಅದನ್ನು ನಾವು ಮಾಡಬೇಕು ಅನ್ನೋದು. ಅದು ಹಾಗೆ ಬೆಳ್ಕೊಂಡ್ಬಂತು. ಅದಕ್ಕೆ ತಕ್ಕನಂಗೆ ಅಲ್ಲಿ ಬೇಸಿಗೆ ಶಿಬಿರ ಮಾಡುವಾಗ ಈ ವರ್ಷ ಮಕ್ಳಿಗೆ ಇನ್ನೇನಾರು ಹೇಳ್ಕೊಡ್ಬೇಕು, ಹಾಗೆಲ್ಲ ಬಂತು. ಕೊನೆಗೆ ಮನೆಗೆ ಮಕ್ಕಳು ಟ್ಯೂಷನಿಗೆ ಬರೋರು, ಅವ್ರಿಗೆ ಪಾಠ ಮಾಡ್ತಾ ಮಾಡ್ತಾ ಅವ್ರ ಜೊತೆ ನಾನು ಕಲಿತಾ ಇದ್ದೆ, ಅವಕ್ಕೂ ಕಲಿಸ್ತಾ ಇದ್ದೆ. ಅದಕ್ಕೆ ಮಕ್ಕಳು ದೇವರು ಅನ್ನೋದು. ಹೌದು, ಖಂಡಿತ. ಏನು ಮಾಡಿದ್ರು ಚಂದ. ಹೌದು, ಮುಗ್ಧತೆಯ ಪ್ರತೀಕ ಅವರು. ಮುಗ್ಧತೆಯ ಕೈಗಳಿಂದ ಅವರು ಮಾಡುವ, ನೋಡುವ, ಆಡುವ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಹೌದು, ನಾವು ಸಹನೆಯಿಂದ ಕೇಳಬೇಕಷ್ಟೇ. ಎಸ್ ಎಸ್. ಆದರೂ ಇವೆಲ್ಲ ನಮಗೆ ನೀವು ಹೇಳಿದಾಗೆ ಮಕ್ಕಳು ತುಂಬ ಫಾಸ್ಟ್. ನೀವು ಈಗ ನಾವು ಗಂಟೆ ತೊಗೊಳ್ತೀವಿ ಏನಾದರೂ ಮಾಡಬೇಕು ಅಂದರೆ, ಒಂದು ಕರಕುಶಲತೆಯ ವಸ್ತು ಮಾಡಬೇಕು ಅಂದರೆ ಅವ್ರು ನಿಮಿಷಗಳಲ್ಲಿ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವ್ರು ನೋಡ್ತಾ ಇರ್ತಾರೆ, ಮತ್ತು ಅದನ್ನು ಆಸ್ವಾದಿಸುವ ರೀತಿ ಇದೆಯಲ್ಲ, ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ನಮಗಿಂತ ಫಾಸ್ಟ್ ಆಗಿರುತ್ತೆ. ಈ ರಂಗೋಲೆ ಬಿಡುವ, ರಂಗೋಲೆ ಮರ್ತೋಗಿರುವಂಥ ಒಂದು ಕಲೆ. ಸರ್, ರಂಗೋಲಿಲಿ ಎಷ್ಟು ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ ಅಂದರೆ, ನಾವು ಬರಿತಾ ಹೋದಂಗೆ ಅದು ಫ್ರೀ ಹ್ಯಾಂಡ್, ನೀವು ಚುಕ್ಕಿ ಇಟ್ಕೊಂಡು ಬರೆಯೋದಾದ್ರೆ ಇದೇ ಸೇರಿಸ್ಬೇಕು. ನಮ್ದು ಹಂಗಲ್ಲ. ನೀವು ಈಗ ಹಾಲು ಅಗ್ಲಕ್ಕೆ ಇಡು ಅಂದ್ರೂ ಹಾಲು ಅಷ್ಟಗ್ಲಕ್ಕೂ ಇಡ್ತೀನಿ. ಹಂಗೆ ಅದು ನಮ್ಮ ಕ್ರಿಯೇಟಿವಿಟಿ, ಬರೀ ರೇಖೆಗಳಲ್ಲೇ. ನೀವು ಸುಮ್ಮನೆ ಹೇಗೆ ಎಷ್ಟು ಇಟ್ಕೊಳ್ತಾ ಹೋದ್ರೂ ಅಷ್ಟು ಇಟ್ಕೋಬೋದು. ಅದು ನಮ್ಮ ತಲೆಯಲ್ಲಿ ಹೆಂಗೆ ಓಡ್ತಾ ಇರುತ್ತೆ ಆ ಥರ ಚಿತ್ರ ಮೂಡ್ತಾ ಇರುತ್ತೆ. ಅಥವಾ ಮೊದಲೇ ಏನಾದರೂ ಇಂಥದ್ದೊಂದು ಚಿತ್ರ ಈ ಅಂಗಳದಲ್ಲಿ ಮೂಡಬೇಕು ಅನ್ಕೊಳ್ತೀರಾ, ಅಥವಾ ಅದ್ರ ಈಗ ಜಾಗ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಫಸ್ಟ್ ಒಂದು ನಕ್ಷತ್ರನ ಒಂದು ಪದ್ಮನ ಹಾಕೊಳ್ಳೋದು, ಹಾಕೊಂಡು ಬರಿತಾ 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 ಹೋದ್ರೆ ಅದು ಎಷ್ಟು ಜಾಗ ಇರುತ್ತೋ ಅಷ್ಟಕ್ಕೂ ಇಟ್ಕೊಂತ ಹೋಗ್ಬೋದು. ಹಂಗಾದ್ ನಾವು ಅಂತಿಮವಾಗಿ ಒಂದು ರೂಪ ಬರಬೇಕಲ್ಲ, ಬರುತ್ತೆ, ಬಂದೇ ಬರುತ್ತೆ. ಸೂರ್ಯನೋ ಅಥವಾ ಇನ್ನೇನೋ, ಸೂರ್ಯನೋ ಹೂವು ಅಥವಾ ಒಂದು ಗೊಂಚಲು ಥರನೋ ಏನಾದರೂ ಮಾಡಿ ಅಲ್ಲಿಗೆ ಅಂದರೆ ಈಗ ನೀವು ಇಷ್ಟೇ ಜಾಗ ಕೊಟ್ಟಿದ್ದೀರಿ ಅಂದರೆ ಇಷ್ಟು ಜಾಗಕ್ಕೆ ಇಡ್ತೀವಿ, ಅಷ್ಟು ಜಾಗ ಕೊಟ್ಟು. ಅದು ನಮ್ಮೂರಲ್ಲಿ ಉತ್ಸವಗಳೆಲ್ಲ ಬರೋದು, ದೇವ್ರ ಉತ್ಸವ, ಎಲ್ಲರೂ ನೀರು ಹಾಕ್ಬಿಡೋರು. ನೀರು ಹಾಕ್ಬಿಟ್ಟು ಲಕ್ಷ್ಮಿ ರಂಗೋಲಿ ಇಟ್ಟಿದ್ದೀನಿ ಬಂದು ಇಡು ಅನ್ನೋರು. ಅದು ಇಡೋಕ್ಕೆ ಅಭ್ಯಾಸ ಆಯಿತು. ಎಲ್ಲರೂ ಬೀದಿ ತುಂಬಕ್ಕೂ ರಂಗೋಲಿ ಇಡೋದೆ, ಅದು ಅಭ್ಯಾಸ ಆಯ್ತು. ಅದು ಇನ್ನು ಇವಾಗ ಬೆಂಗಳೂರಲ್ಲಿ ಆಗಲ್ಲ, ಕಷ್ಟ ಇದೆ, ಬಟ್ ಕಲ್ತಿದ್ದು ಮರೆಯಲ್ಲ. ಬೆಂಗಳೂರು ಎಲ್ಲವನ್ನೂ ಕೂಡ ಕಿತ್ಕೊಂಡ್ಬಿಡುತ್ತೆ. ಹೌದು, ನೀವು ಹಾಡ್ತಿದ್ರಿ, ಬರಿತಿದ್ರಿ, ರಂಗೋಲಿ ಬಿಡ್ತಿದ್ರಿ, ಇನ್ನೇನೋ ಹವ್ಯಾಸ ಇತ್ತು ಅಂದ್ರೂ ಈ ಒತ್ತಡದ ಬದುಕು ನಿಮ್ಮನ್ನ ಆ ಮಟ್ಟಕ್ಕೆ ಬಿಟ್ಕೊಡಲ್ಲ. ಆದರೂ ಸಾಹಿತ್ಯ ನಿಮ್ಮ ಕೈ ಹಿಡಿದಿದೆ. ಈ ಫೋಟೋ ತೆಗೆಯೋದು ಒಂದು ಹವ್ಯಾಸ ಅಂತೆ. ಹೌದು, ಅದು ನನ್ನ ತಮ್ಮನಿಂದ ಕಲ್ತಿದ್ದು. ಅವನಿಗೆ ಕ್ಯಾಮ್ರಾ ಹುಚ್ಚಿತ್ತು, ಅವನು ನಂಗೆ ಕ್ಯಾಮ್ರಾ ಕೊಡ್ತಿರ್ಲಿಲ್ಲ. ನಿಂಗೆ ಬರಲ್ಲ, ನೀನು ಹಾಳು ಮಾಡಿಬಿಡ್ತೀಯ ಅನ್ನೋನು. ಕೊನೆಗೆ ಒಂದು ಕ್ಯಾಮ್ರಾ ಮೊಬೈಲ್ ತೊಗೊಂಡಿದ್ದು ನಂಗೆ ಏನು ದೊಡ್ಡ ಸಿರಿ ಸಿಕ್ಕಂಗಾಯ್ತು. ತುಂಬ ನನಗೆ ನೇಚರೇ, ಪ್ರಕೃತಿ ಅಂದರೆ ತುಂಬಾ ಇಷ್ಟ. ಎಲ್ಲ ಕಡೆ ಹೋದರೆ ಈ ಪ್ರಾಣಿಗಳು, ಪ್ರಕೃತಿ, ಮೋಡಗಳು, ನನಗೆ ಅವೆಲ್ಲ ತುಂಬ ಇಷ್ಟ. ನೀರು, ಅದರದ್ದೇ ಜಾಸ್ತಿ ಫೋಟೋ ತೆಗೆಯೋದು. ನಿಸರ್ಗ ಪ್ರಿಯ ತಾನೇ ಅನ್ಕೋಬೋದು. ಅದೊಂದು ವಿಶೇಷವಾದಂಥದ್ದು. ನಿಸರ್ಗ ಎಲ್ಲವನ್ನೂ ಕೊಡುತ್ತೆ ನಮಗೆ, ಏನನ್ನೂ ಬಯಸಲ್ಲ ನಮ್ಮಿಂದ. ಹೌದು, ಆ ಸಾಧ್ಯವಾದರೆ ಅದು ಹೆಂಗಿದೆಯೋ ಹಂಗಿದೆ, ಅದನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಷ್ಟೇ ಅಥವಾ ಬಿಟ್ಬಿಡೋದಷ್ಟೇ ನಮ್ಮ ಕೆಲಸ. ಅದರಿಂದ ಒಂದು ಪಾಠ ಅಂದರೆ, ಈ ನಿಸರ್ಗ ಹೇಗಿದೆ ನಾವು ಅದನ್ನ ಹೇಗೆ ಒಪ್ಕೋತೀವಿ, ನಮ್ಮ ಜೀವನ ಹೇಗೆ ಬರುತ್ತೆ ಹಾಗೆ ಒಪ್ಕೊಳ್ಳೋದನ್ನು ಅದೇ ಕಲಿಸುತ್ತೆ. ಎಸ್, ಇದು ನಿಸರ್ಗ ಅರ್ಥ ಮಾಡ್ಕೊಳ್ಳುವ, ನಿಸರ್ಗವನ್ನ ಅರ್ಥ ಮಾಡ್ಕೊಳ್ಳುವ ಮನಸ್ಥಿತಿ ಅಂದ್ರೆ ಇದೇನೆ. ಯಾಕೆ ನಾವೀಗ ಮೋಡ ಎಷ್ಟು ಚೆನ್ನಾಗಿದೆ ಅಂತೀವಿ, ಅದು ಹೋಗ್ಬಿಟ್ಟು ತಕ್ಷಣ ಕತ್ಲಾಗ್ಬಿಡುತ್ತೆ, ಅಥವಾ ಏನು ಇಲ್ದಂಗ ಆಗ್ಬಿಡುತ್ತೆ, ಬರೀ ಒಂಥರ ಮಬ್ಬ ಆಕಾಶ, ಅದನ್ನು ಒಪ್ಕೋತೀವಿ ತಾನೆ. ಇವಾಗ ಸಂತೋಷವಾಗಿದ್ದೀವಿ, ಇದನ್ನು ಒಪ್ಕೊಂಡಿರ್ತೀವಿ, ಆಮೇಲೆ ಒಂಚೂರು ದುಃಖ ಬಂದಾಗ ಅದನ್ನು ಒಪ್ಕೊಳ್ಳೇಬೇಕು. ಈಗ ನಾನು ಆರಂಭದಲ್ಲಿ ಕೊಟ್ಟಂತ ಪೀಠಿಕೆಯ ಹತ್ತಿರಕ್ಕೆ ನಮ್ಮ ಚರ್ಚೆ ಬರ್ತಾ ಇದೆ. ಬದುಕಿನಲ್ಲಿ ಏನೋ ಈ ಥರದೊಂದು ನೋವು ಅಥವಾ ಸಂಕಷ್ಟ ಎದುರಾಯಿತು ಅಂತ ಹೇಳಿ ತಮ್ಮ ಬದುಕಿಗೆ ಅಂತ್ಯ ಆಡುವಂಥ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಮ್ಮ. ನೀವೇನಾದರೂ ನಿಮ್ಮ ಬದುಕನ್ನು ಉದಾಹರಣೆಗೆ ಇಟ್ಕೊಂಡು ಅದು ಬೇಡ, ನಿಮಗಾಗಿ ವಿಶಾಲವಾಗಿರ್ತಕ್ಕಂಥ ಜೀವನ ಇದೆ ಅಂತ ಒಂದು ಸಂದೇಶ ಕೊಡೋಕ್ಕೆ ಸಾಧ್ಯನಾ? ಖಂಡಿತ. ನಾನು ಒಂದು ಥರದಲ್ಲಿ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡವಳು, ಎಲ್ಲಾನು ಪಡ್ಕೊಂಡವಳು. ವೆರಿ ಗುಡ್. ನನ್ನ ಮಗುನ ಕಳ್ಕೊಂಡೆ, ನಮ್ಮ ಮನೆಯವ್ರನ್ನ ಕಳ್ಕೊಂಡೆ, ಅಮ್ಮನ ಕಳ್ಕೊಂಡೆ, ಎಲ್ಲರನ್ನೂ ಕಳ್ಕೊಂಡ್ವಿ. ಕೊನೆ ಕಿಡ್ನಿನೂ ಕಳ್ಕೊಂಡೆ. ಈಗ 2 ವರ್ಷ ಆಯಿತು, ಡಯಾಲಿಸಿಸ್ ಆಗ್ತಾ ಇದೆ. ಅದು ಒಂದೊಂದ್ಸಲಿ ಅಯ್ಯೋ ಹೇಳ್ಬಾರ್ದು ನನಗೆ, ಯಾಕಂದರೆ ಅನುಕಂಪ ಇಷ್ಟ ಆಗಲ್ಲ. ಯಾರದ್ದು ಅನುಕಂಪ ಬೇಡ, ಅದು ನಮ್ಮನ್ನು ಇನ್ನೂ ಅಸಹಾಯಕರನ್ನಾಗಿ ಮಾಡುತ್ತೆ.
ಹಾಗಾಗಿ ಹೇಳಬಾರ್ದು ಬಟ್ ಹೇಳಿದ್ರೆ ಅಟ್ಲೀಸ್ಟ್ ಬೇರೆಯವರಿಗೆ ಏನೋ ಒಂದು ಸಣ್ಣ ಪುಟ್ಟ ಒಂದು ಆಪ್ರೇಷನ್ ಆಗ್ಬಿಟ್ರೆ ಅಯ್ಯೋ ನಂಗೆ ಏನಾಗ್ಬಿಟ್ಟಿದೆ, ನಂಗೆ ಶುಗರ್ ಬಂದ್ಬಿಟ್ಟಿದೆ ಅನ್ನೋದನ್ನ ದೊಡ್ಡ ಕತೆ ಮಾಡಿ ಹೇಳ್ತಾರೆ. ಅಂಥವರಿಗೆ ಅಟ್ಲೀಸ್ಟ್ ಡಯಾಲಿಸಿಸ್ ಪೇಷಂಟ್ ಹೆಂಗಿದ್ದಾರೆ ಅಂದರೆ ನಮ್ಗೇನು ಆಗೇ ಇಲ್ಲ ಅಂತ ಅವ್ರ ಮನಸ್ಸಲ್ಲಿ ಅನ್ನಿಸ್ಬೇಕು. ಅವರು ಅನುಭವಿಸೋದಲ್ದಿರ ಮನೇಲಿರೋರಿಗೆಲ್ಲ ನೋವು ಕೊಡ್ತಿರ್ತಾರೆ, ಕೊಟ್ಟಿದ್ದ ಟೈಮಿಗೆ ತಿನ್ನಲ್ಲ, ಈ ಥರ ಎಲ್ಲ ಮಾಡ್ತಿರ್ತಾರೆ. ಅದಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಕಿಡ್ನಿನೇ ಕಳ್ಕೊಂಡ್ರು ಆತ್ಮವಿಶ್ವಾಸ ನಾನು ಕಳ್ಕೊಂಡಿದ್ದೆ. ಅದು ಬಹಳ ಮುಖ್ಯ. ಆತ್ಮವಿಶ್ವಾಸ ಇವತ್ತು ನಿಮ್ಮನ್ನು ಕೈ ಹಿಡಿತಾ ಇದೆ. ಅದಕ್ಕೆ ನಮ್ಮ ಅಪ್ಪನೇ ಕಾರಣ. 76 ವರ್ಷ ಆದರೂ ಇವತ್ತು ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಅವರು. ಅಮ್ಮ ಅಪ್ಪ ಎರಡೂ ಆಗಿ ಅವರೇ ನಮ್ಮನ್ನು ನೋಡ್ಕೊತಾ ಇರೋದು. ಹಾಗಾಗಿ ಅವರ ಧೈರ್ಯ, ಅವರ ಉತ್ಸಾಹನೇ ನಮ್ಮನ್ನು ಈ ಮಟ್ಟಕ್ಕೆ ಇಟ್ಟಿದೆ. ಇಂಥ ಉತ್ಸಾಹದ ಬುಗ್ಗಿಯನ್ನು ಜೊತೆಲಿ ಇಟ್ಕೊಂಡಿದ್ದೀರಿ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಮ್ಮ? ಮುಂದಿನದ್ರಲ್ಲಿ ನನಗೇನು ನಂಬಿಕೆನೇ ಇಲ್ಲ ಸರ್. ನಾನು ಇವತ್ತು ಬದುಕೊಳ್ಳು, ಇವತ್ತು ಬದುಕಬೇಕು, ಇವತ್ತು ಸಿಕ್ಕಿರೋ ಅವಕಾಶನ ಇವತ್ತೇ ಉಪಯೋಗಿಸ್ಕೋಬೇಕು. ನಾಳೆ ಇರ್ತೀನೋ ಇಲ್ವ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ನೀವು ಅದಕ್ಕೆ ಹೇಳಿದ ತಕ್ಷಣ ನಾನು ಇವತ್ತು ಬರ್ತೀನಿ ಅಂದೆ. ನನಗೆ ಯಾವ್ದು ಮುಂದೆ ಹಾಕೋದು ಏನೋ ಅವೆಲ್ಲ ಅದರಲ್ಲೆಲ್ಲ ನನಗೆ ನಾಳೆ ಯಾರಿಗೋ ಏನೋ ಕೊಡ್ತೀನಿ ನಂಬಿಕೆನೇ ಇಲ್ಲ. ಅದರಲ್ಲೆಲ್ಲ ಇಲ್ಲ, ಬಹಳ ಇವತ್ತಲ್ಲಿ ಇವತ್ತಿನ ಈ ಕ್ಷಣದಲ್ಲಿ ಬದುಕ್ತಾ ಇದ್ದೀವಿ. ವಾಸ್ತವದಲ್ಲಿ ಈ ವರ್ತಮಾನದಲ್ಲಿ ಬದುಕಿರುವಾಗ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಅಭೂತಪೂರ್ವವಾದಂಥ ಮೆಸೇಜನ್ನು ಕೊಟ್ಟಿದ್ರಿ. ಈ ಸಂದೇಶದೊಂದಿಗೆ ನಮ್ಮ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ಧನ್ಯವಾದಗಳಮ್ಮ. ವಂದನೆಗಳು.